ಮುನಿಪರಿಂಚಪ್ಪ ಬಾಂಡ ಆತೆ ಒಂದು ಒಂದು ಬರ್ಕೊಡು ನಮ್ಮ ಇಲ್ಲದ ಸಂತೆ ಇಟ್ಟಿಂದ ಹೋಗಿದ್ದೀರಿ ಓಕೆ ಅಪ್ಪ ಮುನಿಪರಿ ಹಚ್ಚಿ. ನಮಸ್ತೆ, ನಾನು ಸುರತ್ಕಲ್ ಸೆರಾಕೇರ್ ಸೆಂಟರ್ ಇಂದ ಲಕ್ಕಿತಾ ಮಾತಾಡ್ತಾ ಇದ್ದೇನೆ. ಇವತ್ತಿನ ದಿವಸ ನಮ್ಮ ಜೊತೆ ಜನಾರ್ದನ್ ಅಪ್ಪ ಇದ್ದಾರೆ. ಅವರಿಗೆ ಸೆರಾಕೇರ್ಗೆ ಬರುವಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಕೇಳ್ಕೊಂಡು ಬರುವ. ನಮಸ್ತೆ ಅಪ್ಪ. ನಮಸ್ತೆ. ಎಷ್ಟು ದಿವಸದಿಂದ ಸೆರಾಕೇರ್ ಥೆರಪಿಗೆ ಬರ್ತಾ ಇದ್ದೀರಾ? ನಾನು 1 ತಿಂಗಳು 8 ದಿವಸ ಆಯ್ತು ಇವತ್ತಿಗೆ. ಒಂದು ರೆಗ್ಯುಲರ್ ಆಗಿ ತಪ್ಪದೆ ಬರ್ತಾ ಇದ್ದೀನಿ. ಓಕೆ, ರೆಗ್ಯುಲರ್ ಆಗಿ ಬರ್ತಾ ಇದ್ದೀರಾ. ಹಾಗೆ ನಿಮ್ಗೆ ಬರುವಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ನನಗೆ ಮೇನ್ ಆಗಿ ಗಂಟು ನೋವು, ಕಾಲಿಗೆ ನಡಿಲಿಕ್ಕೆಲ್ಲ ಆಗುದಿಲ್ಲ ಆಗಿತ್ತು. ಮತ್ತೆ ಇದಾಯ್ತು, ಚಕ್ಕರ್ ಬರುದು. ಓಕೆ, ತಲೆ ಎಲ್ಲ ತಿರುಗುದು, ದಿನಾಲೂ ತಲೆ ತಿರುಗ್ತಾ ಇತ್ತಾ? ಅಂದ್ರೆ ಒಬ್ಬನೇ ಎಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ ಆಗಿತ್ತು. ರಸ್ತೆಯಲ್ಲಿ ಹೋಗುವಾಗ ಎಲ್ಲಾದ್ರೂ ಚಕ್ಕರ್ ಬಂದು ಬೀಳ್ತಾ ಇದ್ದೆ, ಎಲ್ಲ ಇದಾಗ್ತಿತ್ತು. ಆಮೇಲೆ ಈ ಹೊಟ್ಟೆ ಎಲ್ಲ ಇದಾಗಿತ್ತು, ದೊಡ್ಡದಾಗಿತ್ತು. ಆಮೇಲೆ ಈ ಕಾಲಲ್ಲಿ ಎಲ್ಲ ಬಾವು ಬರ್ತಾ ಇತ್ತು, ಗಂಟಲ್ಲಿ, ಪಾದದಲ್ಲಿ, ಮತ್ತೆ ಕಾಲೆಲ್ಲ ತೋರಾಗಿತ್ತು, ಗಂಟಲ್ಲಿ ಹಾಗೆ ಎಲ್ಲ, ಮತ್ತು ಕೈಯಲ್ಲಿ ಎಲ್ಲ ಗಂಟೆ ಎಲ್ಲ ಇದು ತೋರ ಆಗ್ತಾ ಇತ್ತು. ಅದೆಲ್ಲ ಈಗ ಸರಕಾರಿ ಇನ್ನು ಬಂದ ಮೇಲೆ ಸಾಧಾರಣ ಕಂಟ್ರೋಲ್ ಆಗ್ತಾ ಉಂಟು. ಓಕೆ, ಈಗ ಗುಣ ಆಗ್ತಾ ಬಂದಿದೆ. ಈ ಪ್ರಾಬ್ಲಮ್ಸ್ಗೆಲ್ಲ ನೀವು ಟ್ಯಾಬ್ಲೆಟ್ಸ್ ಅನ್ನು ತಗೊಳ್ತಾ ಇದ್ರಾ? ಮೊದಲು ಕಂಡಾವಟ್ಟೆ ತಗೊಳ್ತಿದ್ದೆ. ಪ್ರತಿಯೊಂದಕ್ಕೆ ಟ್ಯಾಬ್ಲೆಟ್ ತಗೊಂಡು ಸಾಧಾರಣ 15 ವರ್ಷದಿಂದ ತಗೊಳ್ತಾ ಇದ್ದೇನೆ. 15 ವರ್ಷದಿಂದ ಟ್ಯಾಬ್ಲೆಟ್ ತಗೊಂಡು ಆಮೇಲೆ ನಮಗೆ ಇಲ್ಲಿದ್ದ ಒಂದು ಪರಿಚಯ ಆಯಿತು. ಇಲ್ಲಿ ನಮ್ಮ ಸರಕಾರಲ್ಲಿ ಇರುವಂಥ ಲಕ್ಕಿದಮ್ಮ ಅವರ ಸಂಬಂಧಿಕರು, ಅವರ ತಾಯಿ ನಮ್ಮ ಮನೆಯವರಿಗೆ ತಿಳಿಸಿ, ಇಲ್ಲಿ ಎಲ್ಲ ತಿಳಿಸಿದ ಮೇಲೆ ನಾನು ಇಲ್ಲಿಗೆ ಬರಲಿಕ್ಕೆ ಶುರು ಮಾಡಿದ್ದೇನೆ. ಆಮೇಲೆ ಬಂದ ಮೇಲೆ ನನಗೆ ಸಾಧಾರಣ ಮುಕ್ಕಾಲಾಂಶ ಸಾಧಾರಣ ಎಲ್ಲ ಗುಣ ಆಯಿತು. ಬರೀ ಒಂದು ನಂದು ಪ್ರಾಬ್ಲಮ್ ಅಂದರೆ ನನ್ನ ಕಾಲು ಗಂಟು ಅಂದರೆ ಎಲ್ಲ ಸವಿದು ಹೋಗಿದೆ. ಅದು ಸವಿದು ಹೋದ್ರಿಂದ ನನಗೆ ಇಷ್ಟವಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು. ಓಕೆ, ನೀವು 15 ವರ್ಷದಿಂದ ಟ್ಯಾಬ್ಲೆಟ್ ಹೇಳಿದ್ರಿ. ದಿನಕ್ಕೆ ಎಷ್ಟು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀರಾ? ಅದು ಒಂದೊಂದು ಡಾಕ್ಟರ್ ಹತ್ರ ಯಾರ್ಯಾರು ಹೇಳಿದಾರೋ ಅಲ್ಲಿಗೆ ಹೋಗುದು. ಓಕೆ, ಯಾರ್ಯಾರು ಏನೇನು ಸಜೆಷನ್ ಕೊಡ್ತಾರೆ ಅಲ್ಲಿಗೆ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ ತಗೊಳ್ತೇನೆ. ದಿನಕ್ಕೆ ಎಷ್ಟು ತಗೊಳ್ತಾ ಇದ್ರಿ ಅಂತ ಗೊತ್ತಿಲ್ಲ? ಅದು ಸಾಧಾರಣ ಒಂದೊಂದು ಡಾಕ್ಟರ್ನವರು 8 ಸಿಕ್ತು 8 ದಿವಸಕ್ಕೆ. ಅದು ಪೇನ್ ಕಿಲ್ಲರ್ ಅಂತ ಹೇಳ್ತಾರೆ, ಅದೇ ಎಲ್ಲ ಕೊಡ್ತೇವೆ. ಅದರಿಂದ ನನಗೆ ಸ್ವಲ್ಪ ಜಾಸ್ತಿ ಅಂದ್ರೆ ಜಾಸ್ತಿ ಮೈಂಡ್ ಎಲ್ಲ ಇದಾಗಿದೆ. ಎಲ್ಲ ಇದಾಗಿ ಆದ್ಮೇಲೆ ಎಲ್ಲಾದ್ರೂ ತಲೆ ಸಿಕ್ತು, ಅದು ಬೀಳೋದು ಹೀಗೆಲ್ಲ ಇತ್ತು. ಆಮೇಲೆ ಅದು ಸ್ಟಾಪ್ ಮಾಡಿದೆ. ಆಮೇಲೆ ಸಾಧಾರಣ 4 ತಿಂಗಳಿಂದ ನಮ್ಮದು ಹೋಮಿಯೋ ಕೇರ್ ಮದ್ದು ಮಾಡಿದೆ. ಅದು ಬಿಟ್ಟು ಡಾಕ್ಟರ್ನವ್ರದ್ದು ಎಲ್ಲ ಬಿಟ್ಟು ಮಾತ್ರ ಎಲ್ಲ ಹೋಮಿಯೋ ಕೇರ್ಗೆ ಸಾಧಾರಣ 4 ತಿಂಗಳು ರೆಗ್ಯುಲಾಗಿ ಅದೇ ಮಾಡ್ತಿದ್ದೇನೆ. ಅದರಲ್ಲಿ ಕೂಡ ಸಾಧಾರಣ ಅಷ್ಟು ನನಗೆ ಬರಲಿಲ್ಲ, ಅಷ್ಟು ಇದು ಗುಣ ಆಗಲಿಲ್ಲ. ಆಮೇಲೆ ಮನೆಯಲ್ಲಿ ಯಾವುದು ಮದ್ದು ಬೇಡ ಅಂತೇಳಿ ಮನೆಯಲ್ಲೇ ಇದ್ದೆ, ಯಾವುದನ್ನು ಮದ್ದೇ ತಗೊಳ್ಳೋದಿಲ್ಲ. ಎಣ್ಣೆ ಹಚ್ಚಿ ಸಾಕಾಯ್ತು. ಯಾರು ಎಲ್ಲೆಲ್ಲಿದೆ ಎಣ್ಣೆ ಹೇಳಿದ್ರು ಅಲ್ಲಿಂದ ತರಿಸೋದು ಇದು ಮಾಡ್ತಿದ್ದೆ. ಅದು ಯಾವುದು ಆಗಲಿಲ್ಲ. ಕಡೆಗೆ ಲಾಸ್ಟಲ್ಲಿ ಇಲ್ಲಿಗೆ ಬಂದ ಮೇಲೆ ನನಗೆ ಸಾಧಾರಣ ಕಂಟ್ರೋಲ್ ಬಂತು. ಓಕೆ, ಈಗ ನಿಮಗೆ ಸೆರಾಕೇರ್ ಥೆರಪಿ ಮಾಡಿ ಖುಷಿ ಅನಿಸ್ತದ? ಖುಷಿ. ಓಕೆ, ನಿಮ್ಮ ಈ ರಿಸಲ್ಟ್ಗೆ ಮನೆಯಲ್ಲಿ ಏನು ಹೇಳ್ತಾರೆ? ಮನೆಯಲ್ಲಿ ಹೇಳ್ತಾರೆ, ಅಲ್ಲಿ ಹೋದ ಮೇಲೆ ಇಷ್ಟ ಆದ್ರೆ ಅದು ಇಂತ ಎಲ್ಲ ಹೇಳ್ತಾ ಇದ್ದಾರೆ ನನಗೆ. ಓಕೆ, ಅಂದ್ರೆ ನಿಮ್ಮ ಇಂಪ್ರೂವ್ಮೆಂಟ್ಗೆ ಎಲ್ಲರೂ ಸಹ ಮನೆಯಲ್ಲಿ ನೋಡಿ ಹೇಳ್ತಾ ಇದ್ದಾರೆ. ಮೊದಲು ನನಗೆ ಜನ ಬೇಕಿತ್ತು, ಎಲ್ಲಿಯಾದ್ರೂ ಹೋಗ್ಬೇಕಾದ್ರೆ ಬಸ್ ಹತ್ಲಿಕ್ಕಿಲ್ಲ. ಓಕೆ, ನೀವು ಡಿಪೆಂಡ್ ಆಗಿ ಹೋಗ್ತಾ ಇದ್ರಿ ಇನ್ನೊಬ್ರಿಗೆ. ಸೊ ಈಗ ಸೆರಾಕೇರ್ಗೆ ಬಂದ್ಮೇಲೆ ಸೊ ಒಳ್ಳೆಯ ರಿಸಲ್ಟ್ ಅನ್ನು ಪಡ್ಕೊಂಡು ಈಗ ನೀವು ಇಂಡಿಪೆಂಡೆಂಟ್ ಆಗಿ ಹೋಗ್ತಾ ಇದ್ದೀರಿ. ಬರ್ತಾ ಇದ್ದೇನೆ, ಬಸ್ನಲ್ಲಿ ಕೂಡ ಬರ್ತೇನೆ. ಈಗ ಮೊದಲು ಬಸ್ನಲ್ಲಿ ಹೋಗ್ಲಿಲ್ಲಾಗಿತ್ತು, ಸುಮಾರು ಹೋಗ್ಲಿಕ್ಕಿಲ್ಲ, ಒಬ್ಬನಿಗೆ ಕಳಿಸುದಿಲ್ಲ. ಈಗ ಒಬ್ಬನಿಗೆ ಬರ್ತೇನೆ. ಓಕೆ, ಒಬ್ರೆ ಎಲ್ಲಿಗೆ ಕೂಡ ಹೋಗಿ ಬರ್ತೀರಾ. ಸೊ ಹಾಗೇನೆ ಅಪ್ಪ, ಇಲ್ಲಿ ತುಂಬಾ ಜನ ಸೆರಾಕೇರ್ಗೆ ಅಪ್ಪ ಅಮ್ಮಂದಿರೆಲ್ಲ ಬರ್ತಾರೆ. ಸೊ ಅವ್ರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಾವು ಹೇಳ್ತೇವೆ. ನಾವು ನೋಡಿ, ಅಲ್ಲಿ ಸೆರಾಕೇರ್ ಮೊದಲು ಎಲ್ಲ ಅಲ್ಲಿ ಅಪಪ್ರಚಾರ ಎಲ್ಲ ಮಾಡ್ತಿದ್ರು, ಅಲ್ಲಿ ಕರೆಂಟ್ ಕೊಡ್ತಾರೆ ಹಾಗೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ನಾನು ಹೇಳಿದೆ, ಅದೆಲ್ಲ ಕರೆಂಟ್ ಎಲ್ಲ ಅದು ನಿಜವಾಗಿ ನಾವು ಅಲ್ಲಿ ಹೋಗಿ ಅಲ್ಲಿ ಇದಕ್ಕೆ ನೋಡಿಕೊಂಡು ಆಮೇಲೆ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ನಾವು ಹೇಳ್ತಾ ಬರ್ತೇವೆ. ಅಂದರೆ ಬನ್ನಿ, ನಾವು ಕೂಡ ಅವರಿಗೆ ಪುಷ್ ಮಾಡ್ತಾ ಇರ್ತೀವಿ. ಯಾಕೆಂದರೆ ನಮಗೆ ಒಳ್ಳೆಯದಾಗಿದೆ, ಅದು ಇನ್ನೊಬ್ಬರು ಆಗಲಿ ಅಂತ ಹೇಳಿ ನಮ್ಮ ಪ್ರಯತ್ನ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಪ್ಪ. ರೆಗ್ಯುಲರ್ ಆಗಿ ನೀವು ಕೂಡ ಥೆರಪಿಗೆ ಬನ್ನಿ, ಹಾಗೆಯೇ ನಿಮ್ಮಿಂದ ಇನ್ನೊಬ್ಬರಿಗೆ ಕೂಡ ಹೆಲ್ಪ್ ಆಗ್ತಾ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾವು ಇಲ್ಲಿ ಬಂದ ಮೇಲೆ ಇಲ್ಲಿಯ ಮೇಡಮ್ನವರು ನಿಜವಾಗಿ ಹೇಳ್ಬೇಕಾದ್ರೆ ಇಲ್ಲಿಯ ಮೇಡಮ್ನವರು ನಮಗೆ ಒಂದು ಸಂಬಂಧಿಕರಾಗಿ ಆಗಿ ಹೋಗಿದ್ದಾರೆ. ಅಷ್ಟು ನಮ್ಮನ್ನು ಒಳ್ಳೆಯ ರೀತಿಯಿಂದ ಇಲ್ಲಿ ನೋಡಿಕೊಳ್ತಾ ಇದ್ದಾರೆ ಅಷ್ಟೇ.
ಓಕೆ, ನಮ್ಮ ಜನಾರ್ದನಪ್ಪ ಸ್ವಲ್ಪ ಎಮೋಷನಲ್ ಆದ್ರು. ಸೊ ತುಂಬಾ ಜನ ಇಲ್ಲಿ ಅಪ್ಪ ಅಮ್ಮಂದಿರು ಬರುವವರು ಅದೇ ಹೇಳುವಂಥದ್ದು, ಫ್ಯಾಮಿಲಿಯಲ್ಲಿ ಅಷ್ಟು ನಮಗೆ ಪ್ರೀತಿ ಸಿಗುವುದಿಲ್ಲ, ಆದ್ರೆ ಸೆರಾಕೀರ್ಗೆ ಬಂದ್ಮೇಲೆ ಇಲ್ಲಿ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ತರ ನೋಡ್ಕೊಳ್ತಾರೆ ಅಂತ. ಸೊ ಅಪ್ಪ ಸಮಾಧಾನ ಗುಣಿತರಿಂಚಪ್ಪ ನಮ್ಮ ಇಲ್ಲದ ಸಂತೆ ಓಕೆ ಬುಲಿಪರಿ ಹಚ್ಚಿ. ನೋಡಿದ್ರಲ್ವ ಸ್ನೇಹಿತರೆ, ನಮ್ಮ ಜನಾರ್ದನಪ್ಪ ಎಷ್ಟು ಒಳ್ಳೆಯ ರಿಸಲ್ಟ್ ಅನ್ನು ಪಡ್ಕೊಂಡ್ರು, ಹಾಗೇನೆ ಸ್ವಲ್ಪ ಎಮೋಷನಲ್ ಆದ್ರು. ಸೊ ಅವ್ರು ಒಳ್ಳೆಯ ರಿಸಲ್ಟ್ ಅನ್ನು ಪಡ್ಕೊಂಡಿದ್ದಾರೆ. ನಿಮ್ಗೆ ಕೂಡ ಈ ರೀತಿಯ ಒಂದು ರಿಸಲ್ಟ್ ಬೇಕಾದ್ರೆ ನಮ್ಮ ಸುರತ್ಕಲ್ ಸೆರಾಕೀರ್ಗೆ ವಿಸಿಟ್ ಕೊಡಿ. ಥ್ಯಾಂಕ್ ಯು.